ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಪಲ್ಟಿಯಾದಂತಹ ಘಟನೆ ಉಡುಪಿ ನಗರದ ಕಡಿಯಾಳಿಯ ಓಕುಡೆ ಟವರ್ಸ್ ಬಳಿ ನಿನ್ನೆ ರಾತ್ರಿ ನಡೆದಿದೆ. ಘಟನೆಯಲ್ಲಿ ಹಲವು ವಾಹನಗಳು ಜಖಂಗೊಂಡಿದ್ದು ಓರ್ವ ವೃದ್ಧನಿಗೆ ಗಂಭೀರ ಗಾಯಗಳಾಗಿವೆ. ಮಣಿಪಾಲದಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದ ಕಾರಿನಲ್ಲಿ ಓರ್ವ ಯುವಕ ಮತ್ತು ಯುವತಿ ಇದ್ದರು ಅಂತ ಮಾಹಿತಿ ಲಭ್ಯ ಆಗಿದೆ. ಕಾರಿನಲ್ಲಿ ಸಿಲುಕಿಕೊಂಡಿದ್ದ ಇಬ್ಬರನ್ನ ಸ್ಥಳೀಯರು ಹೊರತೆಗೆದು ಬಚಾವ್ ಮಾಡಿದ್ದಾರೆ. ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಪಲ್ಟಿಯಾದ ಕಾರು ವೇಗವಾಗಿ ಬಂದಿದ್ದರಿಂದ ಪಲ್ಟಿಯಾಗಿ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳನ್ನು ತಳ್ಳಿಕೊಂಡು ಹೋಗಿ ವಾಹನಗಳು ಜಖಂಗೊಂಡಿದೆ. ಈ ಘಟನೆಯ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಡುಪಿಯ ಕಡಿಯಾಳಿಯ ಓಕುಡೆ ಟವರ್ಸ್ ಬಳಿ ಈ ಒಂದು ಅವಘಡ ನಡೆದಿರುವಂಥದ್ದು. ಅಂದರೆ ಕಾರಿನಲ್ಲಿ ಓರ್ವ ಯುವಕ ಮತ್ತು ಓರ್ವ ಯುವತಿ ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ಈ ಘಟನೆಯ ದೃಶ್ಯ ಇದೆಯಲ್ಲ, ಭೀಕರ ದೃಶ್ಯ ಅಲ್ಲಿನ ಸ್ಥಳೀಯ ಕಟ್ಟಡದ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಅಂದರೆ ಯಾವ ರೀತಿ ಅಪಘಾತಗಳು ನಡೆಯುತ್ತೆ, ಪ್ರಾಣ ಬಲಿಗೆ ಯಾವ ರೀತಿ ಜವರಾಯ ಕಾದು ಕುಳಿತಿರ್ತಾನೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗುತ್ತೆ. ಈಗ ಆ ವೃದ್ಧ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿಯ ವೇಳೆ ಈ ಘಟನೆ ನಡೆದಿರುವಂಥದ್ದು. ಅಂದರೆ ಆ ವೃದ್ಧ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ರು. ಆದರೆ ಈ ರೀತಿಯ ಅವಘಡ ಆಗುತ್ತೆ ಅಂತಹ ಆ ವೃದ್ಧ ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಅಂದರೆ ಯಾವ ರೀತಿ ಆ ಸಿಸಿ ಕ್ಯಾಮ್ರಾ ದೃಶ್ಯಗಳು ಸರಿಯಾಗಿದೆ, ಜೊತೆಗೆ ಆ ವೃದ್ಧ ಧರಿಸಿರುವಂತಹ ಹೆಲ್ಮೆಟ್ ಏನಿದೆ ಯಾವ ರೀತಿ ಬಂದು ಬಿದ್ದಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಸದ್ಯ ಆ ವೃದ್ಧ ಜೊತೆಗೆ ಬಿದ್ದಿರುವಂಥದ್ದು. ಜೊತೆಗೆ ಏನಂತ ಹೇಳಿದರೆ ಎಲ್ಲರೂ ಕೂಡ ಒಂದು ವಾಹನವನ್ನು ಚಾಲನೆ ಮಾಡುವಂಥ ಸಂದರ್ಭ ಇದೆಯಲ್ಲ, ಸ್ವಲ್ಪ ಜಾಗರೂಕರಾಗಿ ಚಾಲನೆ ಮಾಡಬೇಕು. ಓವರ್ಟೇಕ್ ಧಾವಂತ ಅನ್ನುವಂಥದ್ದು ಯಾವ ರೀತಿ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿದರೆ ಇದೇ ರೀತಿಯ ಒಂದು ಘಟನೆಗಳಿಗೆ ಕಾರಣ ಆಗುತ್ತೆ. ಸದ್ಯ ಆ ವೃದ್ಧ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು. ಅಂದರೆ ಆ ಕಾರಿನಲ್ಲಿ ಓರ್ವ ಯುವಕ ಮತ್ತು ಯುವತಿ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಅವರು ಮಣಿಪಾಲದಿಂದ ಮಂಗಳೂರಿಗೆ ತೆರಳ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಈ ಸಂದರ್ಭ ಏನು ಘಟನೆ ಆಯಿತು, ಆ ಘಟನೆ ಆದಂಥ ಸಂದರ್ಭ ಅಲ್ಲಿರುವಂತಹ ಸ್ಥಳೀಯರು ಓಡೋಡಿ ಬಂದಿದ್ದಾರೆ. ಕಾರಿನಲ್ಲಿ ಸಿಲುಕಿರುವಂತಹ ಯುವಕ ಮತ್ತು ಯುವತಿಯನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಅಲ್ಲಿ ವೃದ್ಧನ ಸ್ಥಿತಿ ಗಂಭೀರ ಆಗಿರುವಂಥದ್ದು. ಅಂದರೆ ಓವರ್ಟೇಕ್ ಧಾವಂತ ಅನ್ನುವಂಥದ್ದು ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿದರೆ ಇದೇ ರೀತಿಯ ಅವಘಡವನ್ನು ಉಂಟು ಮಾಡ್ತಾ ಇರುವಂಥದ್ದು. ಆ ದೃಶ್ಯ ಇದೆಯಲ್ಲ, ಆ ಘಟನೆಯ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥದ್ದು. ಏನೇ ಮಾಡ್ಬೋದು, ಆದರೆ ಅಪಘಾತ ಆಗಿ ಪ್ರಾಣ ಬಲಿ ಆದರೆ ಯಾರು ತಂದು ಕೊಡ್ತಾರೆ? ಪ್ರಾಣವನ್ನು ಮರಳಿ ಪಡೆಯೋಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕಿಂತ ನಾವೇ ಒಂದು ಜಾಗರೂಕರಾಗಿ ವಾಹನವನ್ನು ಚಾಲನೆ ಮಾಡಿದರೆ ಪ್ರಾಣ ಮಾತ್ರ ಉಳಿಯುತ್ತೆ. ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ನಾವು ಕರೆಕ್ಟಾಗಿ ಸ್ಥಳಕ್ಕೆ ಹೋಗಿ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಚಾಲನೆ ಅನ್ನುವಂಥದ್ದು ಒಂದು ಕರೆಕ್ಟ್ ಆಗಿರಬೇಕಾಗುತ್ತೆ. ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಗತಿಯ ಚಾಲನೆಯನ್ನು ಮಾಡಿದರೆ ಪ್ರಾಣ ಅನ್ನುವುದು ಉಳಿಸಿಕೊಳ್ಳುತ್ತೆ. ಜೊತೆಗೆ ಅಲ್ಲಿ ಹಂಸಗಳು ಇದೆಯೋ ಅನ್ನುವಂಥ ಮಾಹಿತಿಗಳಿಲ್ಲ. ಮೋಸ್ಟ್ಲಿ ಅಲ್ಲಿ ಹಂಸಗಳು ಕೂಡ ಇರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಇವರು ಓವರ್ ಸ್ಪೀಡ್ ಇದ್ರಲ್ವ, ಅದು ಗೊತ್ತಾಗಲಿಲ್ಲ. ಅಂದರೆ ಅಲ್ಲಿ ಗಮನಿಸ್ಬೋದು ನೀವು CCTV ದೃಶ್ಯವನ್ನು. ಆಟೋ ಇದೆಯಲ್ಲ, ಆ ಆಟೋಗೆ ಡಿಕ್ಕಿ ಹೊಡುವಂಥ ಸಾಧ್ಯತೆ ಇತ್ತು. ಏನೋ ಆ ಆಟೋ ಕೂಡ ಬಚಾವಾಗಿದೆ. ತಪ್ಪಿ ಅಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂತಹ ಸವಾರನಿಗೆ ಈ ಕಾರು ಡಿಕ್ಕಿ ಆಗಿರುವಂಥದ್ದು. ನಜ್ಜುಗುಜ್ಜಾಗಿದೆ ಸಂಪೂರ್ಣವಾಗಿ ಆ ಕಾರು. ಅಂದರೆ ಉಡುಪಿಯ ಕಡಿಯಾಳಿಯ ಓಕುಡೆ ಟವರ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನಾದರೂ ಕೂಡ ಇಂತಹ ಅಪಘಾತಗಳನ್ನು ಕಂಡಾದರೂ ಕೂಡ ಚಾಲಕರು, ವಾಹನ ಸವಾರರು ಒಂದು ನಿಧಾನಗತಿಯಿಂದ ಚಾಲನೆ ಮಾಡಿದರೆ ಪ್ರಾಣಕ್ಕೆ ಸಂಚಿಕರ ಆಗುವಂತಹ ಸಾಧ್ಯತೆಗಳು ತಪ್ಪುತ್ತೆ ಅನ್ನೋದು ನಮ್ಮ U+Tಯ ಒಂದು ಆಶಯ ಆಗಿರುತ್ತೆ. ಜಾಗರೂಕತೆ.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.